ಗುಡ್ ಮಾರ್ನಿಂಗ್ ಎಲ್ಲ ಒಳ್ಳೆ ಮನಸ್ಸುಗಳಿಗೆ ವೆಲ್ಕಮ್ ಟು ಡೈಲಿ ವ್ಲಾಗ್ ಡೇ 43. ಆ್ಯಸ್ ಯೂಶ್ವಲ್ ನಾವು ಬೆಳಗ್ಗೆ ಎದ್ದು ಫ್ರೆಶ್ ಆಗಿಬಿಟ್ಟು ಟಿಫನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಲಾಗಿನ್ ಆಗಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ತಿರ್ಗಾ ನಾವು ಕೆಲಸ ಕಂಟಿನ್ಯೂ ಮಾಡಿದ್ವಿ. ಅಷ್ಟೊತ್ತಿಗೆ ಈವ್ನಿಂಗ್ ಆಯಿತು. ಲಾಗೌಟ್ ಮಾಡಿ ಜೊತೆ ಕೂತ್ಕೊಂಡು ಎಲ್ಲರೂ ಟೀ ಕುಡಿದು ಆಮೇಲೆ ಇಲ್ಲೇ ಗ್ಲಾಸಸ್ ಹತ್ರ ಸ್ವಲ್ಪ ಅಲ್ಲಿ ತಣ್ಣಗಿರುತ್ತೆ, ಬೆಂಚ್ ಹಾಕಿದ್ದಾರೆ, ಆ ಗಾಳೀಲಿ ಕುತ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಸಂತು ಹೋಗಿದ್ವಿ. ಈವ್ನಿಂಗ್ ಆಯಿತು ಅಂದ್ರೇ ಬೇಜಾರು, ಏನು ಮಾಡಬೇಕಂತ ಗೊತ್ತಾಗಲ್ಲ. ಆ್ಯಂಡ್ ನಮ್ಮದು ಮನೆ RCC ಮೇಲ್ಗಡೆ ಮನೆ ಇಲ್ಲ ಅಲ್ಲ, ಅದಕ್ಕೆ ಕಾದಿರುತ್ತೆ, ಫುಲ್ ಶೆಕೆ ಫೀಲ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊರಗಡೆ ಕೂತ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಆಮೇಲೆ ಹಂಗೆ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನು ಸಂದು ಹೋಗಿ ಜ್ಯೂಸ್ ಕುಡಿತಾ ಇದ್ವಿ. ಇದು ಇಲ್ಲೇ ನಮ್ಮದು ಫಸ್ಟ್ ಬಸ್ ಸ್ಟಾಪ್ ಹತ್ರ ಇರೋದು, BIT ಕಾಲೇಜ್ ಹತ್ರ. ಸೊ ಅಲ್ಲಿ ಜ್ಯೂಸ್ ಕುಡ್ಕೊಂಡು ಬಂದ್ವಿ. ಅದಾದಮೇಲೆ ನಾನು ಸಂತು ಈಟ್ ತಡೆಯೋಕ್ಕಾಗ್ತಾ ಇಲ್ಲ, ಯಾಕಂದರೆ ಮೇಲ್ಗಡೆ ಮನೆ ಇಲ್ಲ ಅಲ್ಲ, ನಾನು ಹೇಳ್ದಂಗೆ ಮುಂಚೆನೇ. ಸೊ ಅದಕ್ಕೋಸ್ಕರ ಕೂಲರ್ ತರೋಣ ಅಂತ ಹೇಳ್ಬಿಟ್ಟು ಇಡೀ ದಿನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಡ್ಡಾಡ್ಬಿಟ್ಟು ಎಲ್ಲ ಅಂಗಡಿಗಳು ಕೇಳಿ ಕೂಲರ್ ತೊಗೊಂಬಂದ್ವಿ. ನಮ್ಮ ಮನೇಲಿ ಇದು ಹೊಸ್ದಾಗಿ ಇನ್ನೊಂದು ಅಡಿಷನ್ನು ನಮ್ಮದು. ಆ್ಯಕ್ಚುಲಿ ಸ್ಟ್ಯಾಂಡ್ ಫ್ಯಾನ್ ಇಟ್ಕೊಂಡ್ರೂ ಸಹ ರೂಮ್ ಟೆಂಪ್ರೇಚರ್ದು ಏನು ಗಾಳಿ ಇರುತ್ತೆ ಅದೇ ಬರ್ತಾಯಿತ್ತು, ಆ ಗಾಳಿನೇ ಬರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಫುಲ್ ಶೆಕೆ ಆಗ್ತಿತ್ತು, ನಿದ್ದೆ ಬರ್ತಾ ಇರಲಿಲ್ಲ. ಕರೆಂಟ್ ಹೋದ್ರೂ ಅಂತೂ ಬೇಡ UPS ಸಹ ಒಂದೊಂದು ಸಲ ವರ್ಕ್ ಆಗ್ತಾ ಇರಲಿಲ್ಲ, ಹೆವಿ ವೋಲ್ಟೇಜ್ ಆಯಿತು ಅಂತಂದರೆ. ಅದಕ್ಕೋಸ್ಕರ ಇದು 40 ಲೀಟ್ರದ್ದು ವಾಟರ್ ಹಾಕಿ ಯೂಸ್ ಮಾಡೋ ಅಂಥದ್ದು. ಸೊ ಇದು ಕೂಲರ್ ತೊಗೊಂಬಂದ್ವಿ. ನಿಮಗೆ ಗೊತ್ತು, ನಮ್ಮ ಇಂಡಿಯನ್ಸ್ ನಾವು ಏನೇ ಮನೇಲಿ ಹೊಸ ವಸ್ತು ಬಂದರೂ ಅದನ್ನು ಪೂಜೆ ಮಾಡೇ ಸಹ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಹೊಸ್ದಾಗಿ ಬಂದಿದ್ದು, ನಾನು ಮಧ್ಯಾಹ್ನನೇ ತೊಗೊಂಬಂದ್ವಿ ನಾನು ಸಂತೆ ಆ್ಯಕ್ಚುಲಿ. ಬಟ್ ಪಪ್ಪ ಬಂದಮೇಲೆ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಪಪ್ಪ ಬಂದಮೇಲೆ ಪೂಜೆ ಎಲ್ಲ ಮಾಡಿದ್ವಿ. ನಾನು ಪೂಜೆ ಮಾಡಿದೆ, ಆಮೇಲೆ ಪಪ್ಪ, ಅಮ್ಮ, ಸಂತು ಎಲ್ಲರೂ ಪೂಜೆ ಮಾಡಿದರು. ಪೂಜೆ ಮಾಡಾದಮೇಲೆ ಎಲ್ಲ ಓಪನ್ ಮಾಡಿದ್ವಲ್ಲ, ಪೂಜೆ ಮಾಡಾದಮೇಲೆ ಎಲ್ಲ ನೋಡಿಕೊಂಡು ಹೆಂಗೆ ಯೂಸ್ ಮಾಡೋದು ಅಂತೆಲ್ಲ ನೋಡ್ತಾ ಇದ್ವಿ. ಯಪ್ಪ, ಕೂಲರ್ ಎಷ್ಟೆಷ್ಟು ತೊಗೊಂಡು ರೇಟ್ ಇದ್ದಾವೆ. AC ಕೇಳಿದ್ರೆ ACನೇ 30,000 ಅಂತೆ. ಹಬ್ಬ ತರದ್ದು ಏರ್ ಕೂಲರು ಒಂದೊಂದು ಪ್ರೈಸ್ ಇತ್ತು. ನಮ್ಗೆ ಯಾವ್ದು ಅಫೋರ್ಡೆಬಲ್ ಅನ್ನಿಸ್ತು. ನಾನು ಸಂತು ಫುಲ್ ಸಿಟಿಯೆಲ್ಲ ಅಡ್ಡಾಡ್ಕೊಂಡು ಅವ್ನು ಇಂಥದ್ರಲ್ಲೆಲ್ಲ ಜಾಣ ಹೋಗಿದ್ದತ್ರ ಎಲ್ಲ ತೊಗೊಳಲ್ಲ, ನೀಟಾಗಿ ನೋಡಿಬಿಟ್ಟು ಯಾವುದು ಇರಲಿ ಅಂತೇಳ್ಬಿಟ್ಟು ನೋಡಿಕೊಂಡು ತೊಗೊಂಬಂದಿದ್ದು ನಾವು. ಇದು ನಮ್ಮ ಮನೆಗೆ ಇವಾಗ ಸಾದು ಕ್ಯೂಟ್ ಅಡಿಷನ್, ಕಂಟಿನ್ಯೂಸ್ ಯೂಸ್ ಮಾಡ್ತಾ ಇದ್ದೀವಿ. ನಿಮಗೂ ಇದು ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಬಾಯ್.